ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನ್ಯೂಜಿಲೆಂಡ್ನ ನೇಚರ್ ಹೇಗಿರುತ್ತೆ ಈವ್ನಿಂಗ್ ವಾಕ್ ಹೋದಾಗ ಅಂತ ಒಂದು ಸಣ್ಣ ವಿಡಿಯೋ ತೋರಿಸೋಣ ಅಂತ ಅಂದ್ಕೊಂಡೆ. ಈಗ ಒಂದೊಂದು ಗಿಡ ಮತ್ತು ಮರ ಫ್ಲವರಿಂಗ್ ಆಗಿದೆ, ಅದಕ್ಕೆ ಸಣ್ಣ ವಿಡಿಯೋ ತೊಗೊಂಡಿದ್ದೀನಿ. ಈ ಫ್ಲವರ್ ಫುಲ್ ಡ್ರೈ ಆಗಿದೆ, ಆದರೂ ಚೆಂದ ಕಾಣಿಸ್ತಿದೆ. ಮನೆ ಮುಂದೆ ಹಾಕಿರೋ ಗಿಡ ಇದು. ಇಂಡಿಯಾದಲ್ಲೂ ಇದೆ ಅಂತ ಅಂದ್ಕೊತೀನಿ ಈ ಥರದ್ದು. ಇಲ್ಲಿ ಇಂಡಿಯಾದಲ್ಲಿರೋ ಗಿಡನೂ ಇದೆ ಮತ್ತು ಇಲ್ಲಿ ಬೇರೆ ಗಿಡಗಳು ಇದೆ. ಇಲ್ಲಿ ಸಿಟಿ ಆದ್ರೂ ಎಲ್ಲ ಕಡೆ ಮರಗಳೇ ಜಾಸ್ತಿ ಕಾಣಿಸುತ್ತೆ ನ್ಯೂಜಿಲ್ಯಾಂಡಲ್ಲಿ. ಎಲ್ಲರ ಮನೆ ಮುಂದೆ ಹೀಗೆ ಲಾನ್ ಥರ ಇರುತ್ತೆ. ಈ ಗ್ರಾಸ್ನ 15 ದಿನಕ್ಕೊಂದ್ಸಲ ಟ್ರಿಮ್ ಮಾಡ್ತಾರೆ. ಇದು ನಮ್ಮ ಮನೆ ಮುಂದೆ ನಾವು ಟ್ರಿಮ್ ಮಾಡಿದ್ದೀವಿ ಇವಾಗ, ಮತ್ತು 15 ದಿನ ಆದಮೇಲೆ ಮತ್ತೆ ಟ್ರಿಮ್ ಮಾಡಬೇಕು. ಬಂದಿರುತ್ತೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಗ್ರಾಸ್. ಸೊ ಇಲ್ಲಿ ಮುಂದೆ ಬಂದರೆ ರೋಸ್ ಗಿಡನ ನೋಡಿ ಹೆಂಗೆ ಹಾಕಿದ್ದಾರೆ, ಫುಲ್ ಕಾಂಪೌಂಡ್ ಮೇಲೆ ಹಬ್ಸ್ಬಿಟ್ಟಿದ್ದಾರೆ. ಸೊ ರೋಸ್ಗಳು ಚೆನ್ನಾಗಿ ಫುಲ್ ಕಂಪ್ಲೀಟಾಗಿ ರೋಸ್ ಎಲ್ಲ ಅರಳಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಬಳ್ಳಿ ಥರ ಹಬ್ಸ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದೊಂದೇ ರೋಸ್ ಕಾಣಿಸ್ತಿತ್ತು, ಬಟ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ಸೈಡ್ ವಾಕ್, ಅಂದರೆ ನಾವು ಇಂಡಿಯಾದಲ್ಲಿ ಫುಟ್ಪಾತ್ ಅಂತ ಹೇಳ್ತೀವಲ್ಲ, ಇಲ್ಲಿ ಇವ್ರು ಸೈಡ್ ವಾಕ್ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೇ ವಾಕಿಂಗ್, ಸೈಕ್ಲಿಂಗ್ ಮತ್ತು ರನ್ನಿಂಗ್ ಎಲ್ಲ ಮಾಡ್ತಾರೆ. ಆರಾಮಾಗಿ ವಾಕಿಂಗ್ ಮತ್ತು ರನ್ನಿಂಗ್ ಎಲ್ಲ ಮಾಡ್ಕೊಂಡು ಬರ್ಬೋದು. ನಾವು ವಾಕಿಂಗ್ ಈಸಿಯಾಗಿ ಆಗುತ್ತೆ ನೋಡಿ. ನಾನು ಹಿಂಗೆ ಇದೇ ಇದರಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತೀನಿ ಡೈಲಿ. ಸೊ ಇದೊಂದು ಪರ್ಪಲ್ ಕಲರ್ ಫ್ಲವರಿಂಗ್ ಆಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಗಿಡ. ಆ್ಯಕ್ಚುಲಿ ನನಗೆ ಪರ್ಪಲ್ ಕಲರ್ ಅಂದರೆ ಇಷ್ಟ, ಹೂವು ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಅದಕ್ಕೆ ಒಂದು ಸಣ್ಣ ವೀಡಿಯೋ ಎತ್ಕೊಂಡೆ. ಸೊ ಇಲ್ಲಿ ಇವಾಗ ಇಂಡಿಯಾದಲ್ಲಿ ದಿನಸಿ ಅಂಗಡಿ ಇರುತ್ತಲ್ಲ, ಇಲ್ಲಿ ದಿನಸಿ ಅಂಗಡಿ ಚಿಕ್ಕದೆಲ್ಲ ಇಲ್ಲ, ಸೂಪರ್ ಮಾರ್ಕೆಟ್ ಥರನೇ ಇಲ್ಲಿ ದಿನಸಿ ಅಂಗಡಿ ಬರೋದು. ಇದು ನೋಡಿ ದಿನಸಿ ಅಂಗಡಿ, ಡೈರಿ ಅಂತ ಇರುತ್ತೆ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ರಿಗೂ